ಇಲ್ಲ ಏನೋ ಹುಷಾರಿರ್ಲಿಲ್ಲ ತಿರೋಗ್ರೆ. ಈಗ ನಮ್ಮ ಗುರುಮಕ್ಕಳು ಬರ್ಬೇಕು. ಹೇಳಿ ಗುರುಳೆ. ನಮ್ಮ ಗುರುಮಕ್ಕಳು ತಿರೋಗಿರೋದು ಗುರುಮಕ್ಕಳು ಬರ್ಬೇಕು. ಅಲ್ಲ ಗುರುಮಕ್ಳು ತಿರೋಗಿರೋದಾ? ಹಾಂ ನಮ್ಮ ರೇವಣಸಿದ್ದೇಶ್ವರ ಮಠದ್ದು ಗುರುಮಕ್ಳು. ಅವ್ರ ಹೆಸರು ಗುರುಳೆ? ಕೂಸಮ್ಮ ಆಚಾರ್ಯರು. ಹೌದೇ? ಏನು ಸಮಸ್ಯೆ ಇತ್ತು ಗುರುಳೆ? ಏನಾಗಿತ್ತು? ಏನಿಲ್ಲ ಒಂದು ಕಣ್ಣಿತ್ತು ಹೋದೆ ಜಮ್ಮು. ಹೌದಾ? ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ? ವಯಸ್ಸು ಹಾಂ 75. ಯಾವಾಗ ತಿರೋದು? ಅನುನಾಳೆಲ್ಲ ತಿರೋಗಿರೋದು? ಹಾಂ ಈಗ 9 ಗಂಟೆಲಿ. ಹೌದಾ? ಇಲ್ಲಿ ಎಷ್ಟು ಗಂಟೆಗೆ ಒಪ್ಪ ಆಗೋದು? 1 ಗಂಟೆಗೆ ಆಯ್ತದೆ ಬಂದ್ಬಿಡಿ. 1 ಗಂಟೆಗಾ? ಹಾಂ ಸರಿ ಗುರುಳೆ. ನಮ್ಮ ಅನುನಾಳ್ ಮಠದ ಗುರುಮಕ್ಳು ದೀಕ್ಷೆ ತಾಂಡ್ರವರು. ಅಮ್ಮವ್ರ ಹೆಸರು? ಅವಳ ಹೆಸರು ಏನೋ ಗೊತ್ತಾಗಿಲ್ಲ. ಕೂಸ ಮಾಡ್ತೀವಿ ನಾವು. ಹಾಂ ಅವಳ ಹೆಸರೇನು? ಜಯಮ್ಮ ಅವ್ರು ತಿರೋಗಿರೋದು? ಹಾಂ ಜಯಮ್ಮ. ಸರಿ ಆಯ್ತು ಗುರುಳೆ, ಬರ್ತೀವಿ. ಹಾಂ ಸರಿ. ಇಲ್ಲ ಏನೋ ಹುಷಾರಿರ್ಲಿಲ್ಲ ತಿರೋಗ್ರೆ. ಈಗ ನಮ್ಮ ಗುರುಮಕ್ಕಳು ಬರ್ಬೇಕು. ಹೇಳಿ ಗುರುಳೆ. ನಮ್ಮ ಗುರುಮಕ್ಕಳು ತಿರೋಗಿರೋದು? ಬರ್ಬೇಕು. ಅಲ್ಲ ಗುರುಮಕ್ಳು ತಿರೋಗಿರೋದಾ? ಹಾಂ ನಮ್ಮ ರೇವಣಸಿದ್ದೇಶ್ವರ ಮಠದ್ದು ಗುರುಮಕ್ಳು. ಅವ್ರ ಹೆಸರು ಗುರುಳೆ? ಕೂಸಮ್ಮ ಆಚಾರ್ಯರು. ಹೌದೇ? ಏನು ಸಮಸ್ಯೆ ಇತ್ತು ಗುರುಳೆ? ಏನಾಗಿತ್ತು? ಏನಿಲ್ಲ ಒಂದು ಕಣ್ಣಿತ್ತು ಹೋದೆ ಜಮ್ಮು. ಹೌದಾ? ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ? ವಯಸ್ಸು ಹಾಂ 75. ಯಾವಾಗ ತಿರೋದು? ಅನುನಾಳೆಲ್ಲ ತಿರೋಗಿರೋದು? ಹಾಂ ಈಗ 9 ಗಂಟೆಲಿ. ಹೌದಾ? ಇಲ್ಲಿ ಎಷ್ಟು ಗಂಟೆಗೆ ಒಪ್ಪ ಆಗೋದು? 1 ಗಂಟೆಗೆ ಆಯ್ತದೆ ಬಂದ್ಬಿಡಿ. 1 ಗಂಟೆಗಾ? ಹಾಂ ಸರಿ ಗುರುಳೆ. ನಮ್ಮ ಅನುನಾಳ್ ಮಠದ ಗುರುಮಕ್ಳು ದೀಕ್ಷೆ ತಾಂಡ್ರವರು. ಅಮ್ಮವ್ರ ಹೆಸರು? ಅವಳ ಹೆಸರೇನೋ ಗೊತ್ತಾಗಿಲ್ಲ. ಕೂಸ ಮಾಡ್ತೀವಿ ನಾವು. ಹಾಂ ಅವಳ ಹೆಸರೇನು? ಜಯಮ್ಮ. ಜಯಮ್ಮ ಅವ್ರು ತಿರೋಗಿರೋದು? ಹಾಂ ಜಯಮ್ಮ. ಸರಿ ಆಯ್ತು ಗುರುಳೆ, ಬರ್ತೀವಿ. ಹಾಂ ಸರಿ.